ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಎಂ ಗೋವಿಂದ ಪೈ ರವರು ರಚನೆ ಮಾಡಿರುವಂತಹ ನಾನು ಪ್ರಾಸ ಬಿಟ್ಟ ಕತೆ ಅನ್ನುವಂತಹ ಪೂರಕ ಪಾಠವನ್ನು ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ನಾನು ಪ್ರಾಸ ಬಿಟ್ಟ ಕತೆ, ಈ ಕಥೆಯನ್ನು ರಚನೆ ಮಾಡಿರುವಂತಹ ಎಂ ಗೋವಿಂದ ಪೈ ಅವರ ಪರಿಚಯವನ್ನು ನೋಡಿಕೊಂಡು ಆಮೇಲೆ ಪಾಠವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಪ್ರಾಸ ಬಿಟ್ಟ ಕತೆ ಅಂದರೆ ಏನಂತ ತಿಳ್ಕೊಬೇಕಲ್ವಾ. ನಾನು ಅಂದರೆ ಇಲ್ಲಿ ಯಾರ ಮಕ್ಕಳೇ? ಎಂ ಗೋವಿಂದ ಪೈರವರು. ಎಂ ಗೋವಿಂದ ಪೈರವರು ತಮ್ಮ ಪ್ರಾಸವನ್ನು ಬಿಟ್ಟು ಯಾವ ರೀತಿಯಾಗಿ ಕಾವ್ಯವನ್ನು ರಚನೆ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಪಾಠವನ್ನು ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ. ಇಲ್ಲಿ ಕವಿಗಳು ಅಂದ್ರೆ ಲೇಖಕರಾಗಿರ್ತಕ್ಕಂತಹ ಎಂ ಗೋವಿಂದ ಪೈರವರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ತಮ್ಮ ಜೀವನದಲ್ಲಾಗಿರ್ತಕ್ಕಂತಹ ಅನುಭವವನ್ನು ನಮಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಅವರು ಕಾವ್ಯವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾವಾಗ ಮತ್ತು ಕಾವ್ಯದಲ್ಲಿ ಅವರಿಗೆ ಆಸಕ್ತಿ ಮೂಡಿದ್ದು ಯಾವಾಗ, ಹಲವಾರು ತಮ್ಮ ಜೀವಮಾನದುದ್ದಕ್ಕೂ ಕಂಡಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಅವ್ರಿಗೆ ನಮ್ಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ನೋಡಿ ಮಕ್ಕಳಿಗೆ, ನಮ್ಮ ಮೊದಲೇದಾಗಿ ಪ್ರಾಸ ಅಂದರೆ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕು. ಹಾಗಾದರೆ ಪ್ರಾಸ ಅಂತಂದರೆ ಪ್ರತಿಯೊಂದು ಪದ್ಯದ ಎರಡನೇ ಅಕ್ಷರ ಒಂದೇ ರೀತಿಯಾಗಿದ್ದರೆ ಅದಕ್ಕೆ ನಾವು ಏನು ಕರಿತೀವಿ? ಪ್ರಾಸ ಅಂತ ಕರಿತೀವಿ. ನೋಡಿ ಮಕ್ಕಳು, ಇನ್ನೊಂದ್ಸಲ ಹೇಳ್ತೀನಿ. ಪ್ರತಿ ಪದ್ಯದ ಎರಡನೆಯ ಅಕ್ಷರ ಒಂದೇ ರೀತಿಯಾಗಿದ್ದರೆ ಅದಕ್ಕೆ ನಾವೇನು ಕರಿತೀವಿ? ಪ್ರಾಸ ಅಂತೇಳಿ ಕರಿತೀವಿ. ನೀವು ರೈಮಿಂಗ್ ವರ್ಡ್ಸ್ ಅಂತ ಹೇಳಿ ಕೇಳಿರ್ಬೋದು, ಹೌದಾ? ಇಂಗ್ಲೀಷ್ನಲ್ಲಿ ಕೇಳಿರ್ಬೋದು, ಹೌದಾ? ಇದಕ್ಕೆ ನಾವು ಏನಂತೀವಿ? ಪ್ರಾಸ ಅಂತ ಕರಿತೀವಿ. ಈ ಪ್ರಾಸಗಳಲ್ಲಿ ನಾವು 3 ವಿಧಗಳನ್ನ ನೋಡ್ಬೋದು: ಆದಿಪ್ರಾಸ, ಮಧ್ಯಪ್ರಾಸ ಮತ್ತು ಕೊನೆಯ ಪ್ರಾಸ. ಆದಿಪ್ರಾಸ ಅಂದ್ರೆ ಕಾವ್ಯದ ಮೊದಲನೇ ಬರುವಂಥದ್ದು, ಕಾವ್ಯದ ಮಧ್ಯಭಾಗದಲ್ಲಿ ಬರುವಂಥದ್ದು ಮಧ್ಯಪ್ರಾಸ, ಕಾವ್ಯದ ಕೊನೆಯ ಭಾಗದಲ್ಲಿ ಬರುವಂಥದ್ದು ಅಂತ್ಯಪ್ರಾಸ ಅಂತೇಳಿ ಕರಿತೀವಿ. ನೋಡಿ ಮಕ್ಕಳೇ, ಈ ಆದಿಪ್ರಾಸದಲ್ಲಿ ಮಧ್ಯಪ್ರಾಸದಲ್ಲಿ ನಾವು ಹೀಗೆ ಹಲವಾರು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಅವೆಲ್ಲ ನಮಗೆ ಇವಾಗೆಲ್ಲ ಏನು ಅವಶ್ಯಕತೆ ಇಲ್ಲ, ಮತ್ತು ಮುಂದೆ ತಿಳ್ಕೊಳ್ಳೋಣ ಇನ್ನೊಂದಿನ ತರಗತಿಯಲ್ಲಿ. ಒಟ್ಟಾರೆಯಾಗಿ ಈ ಪ್ರಾಸ ಪದಗಳನ್ನು ಉಪಯೋಗಿಸಿ ಕಾವ್ಯವನ್ನು ರಚನೆ ಮಾಡೋದಕ್ಕೆ ನಾವೇನಂತೀವಿ? ಪ್ರಾಸ ಅಂತ ಕರಿತೀವಿ. ನಾನು ಪ್ರಾಸ ಬಿಟ್ಟ ಕತೆ ನಮಗೆ ಯಾರು ಹೇಳಲಿಕ್ಕೆ ಹೊರಟಿದ್ದಾರೆ? ಎಂ ಗೋವಿಂದ ಪೈರವರು ಹೇಳಲಿಕ್ಕೆ ಹೊರಟಿದ್ದಾರೆ. ಮೊದಲನೇದಾಗಿ ಇವರ ಕವಿ ಪರಿಚಯವನ್ನು ನಾವು ತಿಳಿದುಕೊಳ್ಳೋಣ. ಅದಾದಮೇಲೆ ಪಾಠವನ್ನು ಪ್ರಾರಂಭ ಮಾಡೋಣ. ಬನ್ನಿ. ಕೃತಿಕಾರರ ಪರಿಚಯ. ಮಂಜೇಶ್ವರ ಗೋವಿಂದ ಪೈ. ನೋಡಿ, ಎಂ ಗೋವಿಂದ ಪೈ ಅಂದರೆ ಅವ್ರ ಪೂರ್ಣ ಹೆಸರು ಮಂಜೇಶ್ವರ ಗೋವಿಂದ ಪೈ. ಅವರ ಕಾಲಮಾನ 1883 ಮಾರ್ಚ್ 23ರಿಂದ ಹಿಡಿದು 1963 ಸೆಪ್ಟೆಂಬರ್ 6ರವರೆಗೆ. ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿಗಳು. ನೋಡಿ, ಮಂಜೇಶ್ವರ ಗೋವಿಂದ ಪೈರವರು ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿಗಳು. ಇವರು ಹುಟ್ಟಿದ್ದು ಆಗ ಮದ್ರಾಸು ಪ್ರಾಂತ್ಯಕ್ಕೆ ಸೇರಿದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ. ನೋಡಿ, ಆಗಿನ ಕಾಲದಲ್ಲಿ ಮದ್ರಾಸು ಪ್ರಾಂತ್ಯಕ್ಕೆ ಸೇರಿದಂತಹ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಅನ್ನುವಂತಹ ಒಂದು ಗ್ರಾಮದಲ್ಲಿ 1883 ಮಾರ್ಚ್ 23ರಂದು ಇವರು ಜನಿಸ್ತಾರ. ನೋಡಿ, ಕರ್ನಾಟಕ ಏಕೀಕರಣ ಆಗುವಂತಹ ಸಮಯದಲ್ಲಿ ಮದ್ರಾಸ್ ಪ್ರಾಂತ್ಯ ಅಂತೇಳಿತ್ತು, ಮೈಸೂರು ಪ್ರಾಂತ್ಯ ಅಂತೇಳಿ ಹೀಗೆ ವಿಭಾಗಗಳಿದ್ದು. ಹೀಗಾಗಿ ಆಗಿನ ಕಾಲದಲ್ಲಿ ಇವರು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂತಹ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಅನ್ನುವಂತಹ ಒಂದು ಊರೊಳಗೆ ಅಥವಾ ಒಂದು ಗ್ರಾಮದೊಳಗೆ ಇವರ ಜನನ ಆಗತ್ತಾ. ಯಾವಾಗ? 1883 ಮಾರ್ಚ್ 23ರಂದು. ರಾಜ್ಯಗಳ ಪುನರ್ವಿಂಗಡಣೆಯಾದಾಗ ತನ್ನೂರು ಕೇರಳಕ್ಕೆ ಹೋದುದನ್ನು ಕಂಡು ಹಳಹಳಿಸಿದ್ದ ಅಪ್ಪಟ ಕನ್ನಡ ಪ್ರೇಮಿ ಇವರು. ಕರ್ನಾಟಕ ಏಕೀಕರಣ ಆಗುವಂಥ ಸಮಯದಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಆಗತ್ತಾ. ಪುನರ್ವಿಂಗಡಣೆ ಆದಂಥ ಸಂದರ್ಭದಲ್ಲಿ ಇವರು ಕೇರಳಕ್ಕೆ ಹೋದ ತನ್ನೂರು ಯಾವುದಪ್ಪ? ಕಾಸರಗೋಡು ಜಿಲ್ಲೆಯ ಕಾಸರಗೋಡು ಏನಾಯ್ತಪ್ಪ ಅಂದ್ರೆ ಕೇರಳಕ್ಕೆ ಹೋಯಿತು. ಕೇರಳಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರು ಹಳಹಳಿಸಿದ ಅಪ್ಪಟ ಕನ್ನಡ ಪ್ರೇಮಿ ಇವರು. ಹಳಹಳಿಸುವುದು ಅಂತಂದರೆ ದುಃಖ ಪಡುವುದು, ಸಂಕಟ ಪಡುವುದು ಅಂತ ಅರ್ಥ. ಆವಾಗ ಸಿಕ್ಕಾಪಟ್ಟೆ ವ್ಯಥೆಯನ್ನು ಪಟ್ಟಿದ್ದು, ದುಃಖವನ್ನು ಪಟ್ಟುವಂತಹ ಅಪ್ಪಟ ಕನ್ನಡ ಪ್ರೇಮಿ ನಮ್ಮ ಗೋವಿಂದ ಪೈರವರು. ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾಭ್ಯಾಸಗಳನ್ನು ಮಂಗಳೂರಿನಲ್ಲಿ ಮಾಡಿ ಪದವಿ ಶಿಕ್ಷಣಕ್ಕಾಗಿ ಮದ್ರಾಸಿಗೆ ಹೋದರು. ಶ್ರೀಮಂತ ಕುಟುಂಬದಲ್ಲಿ ಜನಿಸಿರ್ತಕ್ಕಂತಹ ಗೋವಿಂದ ಪೈರವರು ಇವರ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸಗಳನ್ನು ಮುಗಿಸ್ತಾರೆ. ಆಮೇಲೆ ಮಂಗಳೂರಿನಲ್ಲಿ ಪದವಿ ಶಿಕ್ಷಣವನ್ನು ಇವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಮಂಗಳೂರಿನಲ್ಲಿ ಮುಗಿಸಿ ಪದವಿ ಶಿಕ್ಷಣ ಅಂದರೆ ಇನ್ನೂ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆಯೋದಕ್ಕಾಗಿ ಇವರು ಕಡೆ ಹೋದರು? ಮದ್ರಾಸ್ ಕಡೆ ಹೋದರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಗೋವಿಂದ ಪೈಗಳ ಸಹಪಾಠಿಗಳು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹೆಸರನ್ನು ಕೇಳಿದಿರಲ್ವಾ? ಶಿಕ್ಷಕರ ದಿನಾಚರಣೆಯಂತೆ ಆಚರಣೆಯನ್ನು ಮಾಡ್ತೀವಿ. ಹೀಗಾಗಿ ಅವರು ಇಬ್ಬರು ಸ್ನೇಹಿತರಾಗಿದ್ದರು.
ಪದವಿಯ ಕೊನೆಯ ವರ್ಷದಲ್ಲಿದ್ದಾಗ ತಂದೆಯವರು ತೀರಿಕೊಂಡಿದ್ದರಿಂದ ಪೈಗಳು ಊರಿಗೆ ವಾಪಸ್ ಆಗಬೇಕಾಯಿತು. ನೋಡಿ, ಇವರು ಮದ್ರಾಸಿಗೆ ಏನು ಉನ್ನತ ಶಿಕ್ಷಣವನ್ನು ಪಡೆಯಲಿಕ್ಕೆ, ಪದವಿ ಶಿಕ್ಷಣ ಪಡೆಯಲಿಕ್ಕೆ ಏನು ಹೋಗಿದ್ರಲ್ಲ, ಇವರು ಕೊನೆ ವರ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಇವರ ತಂದೆಯವರು ತೀರ್ಕೊಳ್ತಾರೆ. ಹೀಗಾಗಿ ವಿನಾಕಾರಣ ಇವರು ಮತ್ತೆ ತಮ್ಮ ಊರಿಗೆ ಬರಬೇಕಾಗತ್ತೆ. ಅಂತಿಮ ವರ್ಷದ ಇಂಗ್ಲೀಷ್ ಪರೀಕ್ಷೆಯೊಂದು ಮುಗಿದಿತ್ತು ಅಷ್ಟೇ. ಆದರೆ ಅದರಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದವರೆಂದು ಗೋವಿಂದ ಪೈಗಳಿಗೆ ಚಿನ್ನದ ಪದಕದ ಬಹುಮಾನ ಸಿಕ್ಕಿತು. ನೋಡಿ, ಅದೃಷ್ಟ ಅಂದರೆ ಹೇಗಿರತ್ತಪ್ಪ ಅಂದ್ರೆ, ಅಂತಿಮ ವರ್ಷದ ಇಂಗ್ಲೀಷ್ ಪರೀಕ್ಷೆ ಒಂದೇ ಇವರು ಮಾಡಿ ಬಂದಿದ್ರು, ಅದರಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದುಕೊಂಡಿದ್ದಾರೆ ಅಂತ ಇವರಿಗೆ ಚಿನ್ನದ ಪದಕವನ್ನು ಕೊಡಲಾಗಿತ್ತು. ಪದವಿಯ ಓದೇನೋ ನಿಂತಿತ್ತು, ಆದರೆ ಅಧ್ಯಯನ ಮುಂದುವರಿಯಿತು. ನೋಡಿ, ಅಲ್ಲಿಗೆ ಊರಿಗೆ ಬಂದ ಮೇಲೆ ಇವ್ರ ಪದವಿಯನ್ನು ಓದಲಿಕ್ಕೆ ಇನ್ನೂ ಮುಂದೆ ಓದಲಿಕ್ಕೆ ಆಗಲಿಲ್ಲ. ಅಧ್ಯಯನ ಅಲ್ಲಿಗೆ ನಿಂತಿತ್ತು, ಆದರೆ ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಕಲೀಲಿಕ್ಕೆ ವಯಸ್ಸದ ಕೊನೆಯೇ ಇಲ್ಲ ಅಂತ ಹೇಳ್ತಾರೆ, ಹೌದಲ್ವಾ? ಹೀಗಾಗಿ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಇನ್ನು ಮುಂದೆ ಓದಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಮಲಯಾಳಂ, ತಮಿಳು, ಕನ್ನಡ, ಮರಾಠಿ, ಕೊಂಕಣಿ, ಬಂಗಾಳಿ, ಸಂಸ್ಕೃತ ಮುಂತಾದ ಭಾರತೀಯ ಭಾಷೆಗಳಲ್ಲದೆ ಲ್ಯಾಟಿನ್, ಗ್ರೀಕ್ ಮುಂತಾದ ಅಭಿಜಾತ ಭಾಷೆಗಳನ್ನು, ಜರ್ಮನ್, ಫ್ರೆಂಚ್, ಇಂಗ್ಲಿಷ್, ಇಟಾಲಿಯನ್ ಮೊದಲಾದ ಪಾಶ್ಚಾತ್ಯ ಭಾಷೆಗಳನ್ನು ಕಲಿತರು. ನೋಡಿ, ಇವರು ಓದೋದನ್ನು ಅಷ್ಟಕ್ಕೆ ಅರ್ಧಕ್ಕೆ ನಿಲ್ಲಿಸಿದರೂ ಕೂಡ ಇವರು ಅಧ್ಯಯನವನ್ನು ಮಾಡ್ತಾರೆ. ಇವರು ಮಲಯಾಳಂ, ತಮಿಳು, ಕನ್ನಡ ಸೇರಿದಂಥ ಹಲವಾರು ನಮ್ಮ ಭಾರತೀಯ ಭಾಷೆಗಳನ್ನು ಕಲಿತಾರೆ. ಅದೇ ರೀತಿಯಾಗಿ ಪಾಶ್ಚಾತ್ಯ ಭಾಷೆಗಳನ್ನೇ ಲ್ಯಾಟಿನ್, ಗ್ರೀಕ್ ಸೇರಿದಂಥ ಹಲವಾರು ಪಾಶ್ಚಾತ್ಯ ಭಾಷೆಗಳನ್ನು ಕಲಿತಾರೆ. ಒಟ್ಟು 25 ಭಾಷೆಗಳಲ್ಲಿ ಪೈಗಳಿಗೆ ಪ್ರಾವೀಣ್ಯವಿತ್ತು. ನೋಡಿ, 25 ಭಾಷೆಗಳಲ್ಲಿ ಇವರು ಪ್ರಾವೀಣ್ಯತೆಯನ್ನು ಪಡೆದುಕೊಂಡಿದ್ದರು. ನೋಡಿ, 25 ಭಾಷೆಗಳಲ್ಲಿ ಹೆಚ್ಚಾಗಿ ಪ್ರಾವೀಣ್ಯತೆಯನ್ನು ಪಡೆದುಕೊಳ್ತಾರೆ. ಮುಂದೆ ನಿರಂತರವಾಗಿ ಇತಿಹಾಸ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದರು. ನೋಡಿ, ಇವರು ನಿರಂತರವಾಗಿ ಹಲವಾರು ಇತಿಹಾಸ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಖಂಡ ಕಾವ್ಯಗಳನ್ನು ಬರೆದರು. ಖಂಡ ಕಾವ್ಯ ಅಂದರೆ ಚಿಕ್ಕ ಚಿಕ್ಕದಾಗಿರುವಂತಹ ಕಾವ್ಯಗಳನ್ನ ರಚನೆಯನ್ನು ಮಾಡುವಂಥದ್ದು, ಅವುಗಳನ್ನು ಕೂಡ ಇವರು ಬರೆದರು. ದೇಶ ವಿದೇಶದ ಭಾಷೆಗಳ ಸಾಹಿತ್ಯವನ್ನು ಕನ್ನಡಕ್ಕೆ ತಂದರು. ನೋಡಿ, ಹಲವಾರು ದೇಶ ವಿದೇಶಗಳ ಭಾಷೆಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಏನು ಮಾಡಿದಪ್ಪ ಅಂದರೆ ಇವರು ಅನುವಾದವನ್ನು ಮಾಡ್ತಾರೆ. ಗಿಳಿವಿಂಡು, ನಂದಾದೀಪ ಅವರ ಕಾವ್ಯ ಸಂಕಲನಗಳು. ನೋಡಿ, ಇವರ ಕಾವ್ಯ ಸಂಕಲನಗಳಿವ್ಯಾವು? ಗಿಳಿವಿಂಡು ಮತ್ತು ನಂದಾದೀಪ ಅಂಥೇಳಿ. ವೈಶಾಖಿ ಮತ್ತು ಗೋಲ್ಗತ ಅವರು ಬರೆದ ಖಂಡ ಕಾವ್ಯಗಳು. ನೋಡಿ, ಇವರು ಬರೆದಿರ್ತಕ್ಕಂತಹ ಗೋವಿಂದ ಪೈರವರು ಬರೆದಿರ್ತಕ್ಕಂತಹ ಖಂಡ ಕಾವ್ಯಗಳ್ಯಾವು? ವೈಶಾಖಿ ಮತ್ತು ಗೋಲ್ಗತ. ಹೆಬ್ಬೆರಳು ಎಂಬುದು ಪದ್ಯಗಳನ್ನೊಳಗೊಂಡ ಏಕಾಂಕ ನಾಟಕ. ಏಕಾಂಕ ನಾಟಕ ಅಂತಂದರೆ ಮಕ್ಕಳೇ ಒಂದೇ ಅಂಕಗಳನ್ನು ಒಳಗೊಂಡಂತಹ ಒಂದು ನಾಟಕ. ಇದು ಯಾವುದು ಇವ್ರದ್ದು? ಹೆಬ್ಬೆರಳು. ಅವರ ಗದ್ಯ ಕನ್ನಡದ ಮೊರೆ ಎಂಬ ಕೃತಿಯಲ್ಲಿ ಬಂದಿದೆ. ಇವರ ಕನ್ನಡದ ಮೊರೆ ಎನ್ನುವಂಥ ಒಂದು ಗದ್ಯ ಕೃತಿ 1949ರಲ್ಲಿ ಮದ್ರಾಸು ಸರ್ಕಾರವು ಅವರಿಗೆ ರಾಷ್ಟ್ರಕವಿ ಎಂಬ ಗೌರವ ತೊಡಿಸಿತು. ನೋಡಿ, ರಾಷ್ಟ್ರಕವಿ ಎನ್ನುವಂಥ ಒಂದು ಗೌರವವನ್ನು ಮದ್ರಾಸ್ ಸರ್ಕಾರ ಯಾವಾಗ ಕೊಡ್ತು? 1949ರೊಳಗೆ. 1950ರಲ್ಲಿ ಮುಂಬೈನಲ್ಲಿ ನಡೆದ 34ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪೈಗಳು ಅಧ್ಯಕ್ಷರಾಗಿದ್ದರು. ನೋಡಿ, 1950 ಮುಂಬೈ ಒಳಗೆ ನಡೀತದೆ 34ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ. ಅದರ ಅಧ್ಯಕ್ಷತೆ ಸ್ಥಾನವನ್ನು ಇವರು ವಹಿಸ್ಕೊಳ್ತಾರೆ. ಅವರ ನೂರಾರು ಸಂಶೋಧನಾ ಲೇಖನಗಳನ್ನು ಸಂಗ್ರಹಿಸಿ ಉಡುಪಿಯ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಒಂದು ಬೃಹತ್ ಗ್ರಂಥವನ್ನು ಪ್ರಕಟಿಸಿದರು. ಇವರು ಹಲವಾರು ಬರೆದಿರ್ತಕ್ಕಂಥ ಸಂಶೋಧನಾ ಲೇಖನಗಳನ್ನೆಲ್ಲವನ್ನು ಸಂಗ್ರಹಣೆ ಮಾಡಿ ಉಡುಪಿಯ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಏನೈತಲ್ಲ, ಅದು ಇವರ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಗ್ರಂಥವನ್ನು ಪ್ರಕಟಣೆಯನ್ನು ಮಾಡುತ್ತಾ. ಇಲ್ಲಿವರೆಗೂ ನಾನು ಪ್ರಾಸ ಬಿಟ್ಟ ಕತೆ ಎನ್ನುವಂತಹ ಈ ಪೂರಕ ಪಾಠದ ರಚನೆ ಮಾಡಿರ್ತಕ್ಕಂತಹ ಲೇಖಕರಿಗೆ ಎಂ ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈರವರ ಕವಿ ಪರಿಚಯವನ್ನು ನೋಡ್ಕೊಂಡ್ವಿ. ಇದೀಗ ನಾವೇನು ಮಾಡೋಣ? ಪ್ರವೇಶ ಭಾಗವನ್ನು ನೋಡೋಣ. ಒಂದಾನೊಂದು ಕಾಲವಿತ್ತು. ಆಗ ಕವಿಗಳು ಒಂದೇ ಒಂದು ಮಾತ್ರೆಯ ವ್ಯತ್ಯಾಸವಾಗದಂತೆ ತಮ್ಮ ಕವಿತೆಗಳನ್ನು ಛಂದೋಬದ್ಧವಾಗಿ ಬರೆಯಬೇಕಿತ್ತು. ನೋಡಿ, ಒಂದಾನೊಂದು ಕಾಲ ಅಂದರೆ ಆಗಿನ ಕಾಲ, ಸುಮಾರು ವರ್ಷಗಳ ಹಿಂದಿರ್ತಕ್ಕಂತಹ ಕಾಲದಲ್ಲಿ ಕವಿಗಳ ಅವತ್ತಿನ ಪರಿಸ್ಥಿತಿ ಹೇಗಿತ್ತಪ್ಪ ಅಂತಂದ್ರೆ, ಒಂದೇ ಒಂದು ಮಾತ್ರೆ ವ್ಯತ್ಯಾಸವಾಗದಂತೆ ಅವರು ತಮ್ಮ ಕವಿತೆಗಳನ್ನು ರಚನೆ ಮಾಡಬೇಕಾಗಿತ್ತು. ಅದು ಯಾವ ರೀತಿ ಬರಬೇಕಾಗಿತ್ತಪ್ಪ ಅಂದ್ರೆ, ಛಂದಸ್ಸಿಗೆ ಅನುಗುಣವಾಗಿ ಅದರ ನಿಯಮಗಳ ಅನುಸಾರವಾಗಿ ಅವರು ಏನು ಮಾಡಬೇಕಾಗಿತ್ತು? ಕಾವ್ಯಗಳನ್ನು, ತಮ್ಮ ಕವಿತೆಗಳನ್ನು ಅವರು ರಚನೆ ಮಾಡಬೇಕಾಗಿತ್ತು. ಆಗಿನ ಕಾಲದ ಕವಿಗಳಿಗೆ ಛಂದಸ್ಸು ಶಾಸ್ತ್ರದ ಆಳವಾದ ಪರಿಜ್ಞಾನವಿತ್ತು. ನೋಡಿ, ಅಂದಿನ ಕಾಲದ ಕವಿಗಳಿಗೆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಛಂದಸ್ಸು ಶಾಸ್ತ್ರದ ಸಂಪೂರ್ಣವಾದಂಥ ಜ್ಞಾನವನ್ನು ಅವರು ಒಳಗೊಂಡಿದ್ದರು. ಆವಾಗ ಮಾತ್ರ ಅವರು ಕವಿಗಳಾಗಿ ಕವಿತೆಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯವಾಗ್ತಿತ್ತು. ಹಳೆಗನ್ನಡ, ನಡುಗನ್ನಡ ಶಬ್ದಗಳನ್ನು, ಅವುಗಳ ಅರ್ಥಗಳನ್ನು ಅವರು ಬಲ್ಲವರಾಗಿದ್ದರು. ನೋಡಿ, ಅಂದಿನ ಕಾಲದ ಕವಿಗಳು ಹಳೆಗನ್ನಡ, ನಡುಗನ್ನಡ ಶಬ್ದಗಳನ್ನು, ಅವುಗಳ ಸಂಪೂರ್ಣವಾದಂತಹ ಅರ್ಥವನ್ನು ಕೂಡ ಅವರು ಏನು ಮಾಡಿದರು? ತಿಳ್ಕೊಂಡಿದ್ರು.
ಅಲ್ಲದೆ ಕಾವ್ಯ ಲಕ್ಷಣವನ್ನು ಸಾಹಿತ್ಯ ಮೀಮಾಂಸೆಯನ್ನವರು ಓದಿಕೊಂಡಿರಬೇಕಿತ್ತು. ನೋಡಿ, ಅಂದಿನ ಕಾಲದ ಕವಿಗಳು ಎಲ್ಲ ಕವಿತೆಗಳನ್ನ ಅಥವಾ ಕಾವ್ಯಗಳನ್ನ ರಚನೆ ಮಾಡ್ಬೇಕಂದ್ರೆ ಅವು ಛಂದಸ್ಸಿನ ನಿಯಮಗಳನ್ನ ತಿಳ್ಕೊಂಡಿರಬೇಕಿತ್ತು. ಹಳೆಗನ್ನಡ ಶಬ್ದಗಳನ್ನು ಅರ್ಥ ಮಾಡ್ಕೊಂಡಿರಬೇಕು, ಆಮೇಲೆ ನಡುಗನ್ನಡ ಶಬ್ದಗಳು ಗೊತ್ತಿರಬೇಕು, ಕಾವ್ಯ ಲಕ್ಷಣ ಏನಂತ ತಿಳ್ಕೊಂಡಿರಬೇಕು, ಸಾಹಿತ್ಯ ಮೀಮಾಂಸೆ ಕೂಡ ಅವರು ಓದ್ಕೊಂಡಿರಬೇಕಿತ್ತು. ಅಂದಿನ ಕಾಲದ ಕವಿಗಳು ಇಷ್ಟೆಲ್ಲವನ್ನು ಮಾಡಿದ ಮಾತ್ರ ತಮ್ಮ ಕಾವ್ಯಗಳ ಅವುಗಳಿಗೆ ಮನ್ನಣೆ ಸಿಗ್ತಾ ಇತ್ತು. ತಮ್ಮ ಮನಸ್ಸಿನಲ್ಲಿ ಮೂಡಿಬಂದ ಯಾವ ಭಾವವೇ ಇರಲಿ ಅದನ್ನು ಅವರು ಅತ್ಯಂತ ಶಿಸ್ತುಬದ್ಧವಾದ ಶಾಸ್ತ್ರಸಿದ್ಧವಾದ ಚೌಕಟ್ಟಿನಲ್ಲಿ ಪ್ರಕಟಿಸಬೇಕಿತ್ತು. ಸುಮ್ಮನೆ ಕವಿಯಾದವನು ತನ್ನ ಮನಸ್ಸಿಗೆ ಬಂದಿದ್ದನ್ನು ಹೇಗೆ ಬೇಕೋ ಹಾಗೆ ಬರೆಯುವಂತಹ ಅವಕಾಶ ಇರಲಿಲ್ಲ. ಅವರು ತಮ್ಮ ಮನಸ್ಸಿನ ಮೂಡಿ ಬಂದಿರತಕ್ಕಂತಹ ಯಾವುದೇ ಒಂದು ಭಾವನೆಯನ್ನು ಅವರು ಕಾವ್ಯ ರೂಪದಲ್ಲಿ, ಕವಿತೆ ರೂಪದಲ್ಲಿ ಅವರು ಬರೀತಿದ್ದಾರಪ್ಪ ಅಂದ್ರೆ ಅದಕ್ಕೆ ಶಿಸ್ತುಬದ್ಧವಾಗಿರ್ತಕ್ಕಂತಹ ಒಂದು ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಒಂದು ಚೌಕಟ್ಟಿನೊಳಗೆ ಅವರು ಅವುಗಳನ್ನ ಬರೀಲೇಬೇಕಾಗಿತ್ತು. ಛಂದೋಬದಿಯಾಗಿ ಅವುಗಳನ್ನ ಬರಿಬೇಕಾಗಿತ್ತು. ಕಾವ್ಯದ ಎಲ್ಲ ಲಕ್ಷಣಗಳನ್ನ ನಾವು ಒಳಗೊಂಡಿರಬೇಕಾಗಿತ್ತು. ಅಂಥ ಕಾಲದಲ್ಲಿ ಕವಿಯೊಬ್ಬ ತಾನು ಪ್ರಾಸವನ್ನು ಬಿಟ್ಟು ಬರೆಯುವೆ ಎಂದರೆ ಅದೊಂದು ಕ್ರಾಂತಿಕಾರಕ ಘೋಷಣೆ. ಹೌದು ನೋಡಿ, ಅಂತಹ ಕಾಲದಲ್ಲಿ ಆಗಿನ ಕಾಲದ ಕವಿಗಳು ಎಲ್ಲ ರೀತಿಯಾದಂಥ ಸಾಹಿತ್ಯ ಮೀಮಾಂಸೆ, ಕಾವ್ಯ ಲಕ್ಷಣ, ಹಳೆಗನ್ನಡ, ನಡುಗನ್ನಡ, ಛಂದಸ್ಸು ಎಲ್ಲದರ ಜ್ಞಾನವನ್ನು ಒಳಗೊಂಡಿದ್ರು ಕೂಡ ತನ್ನ ಮನಸ್ಸಿಗೆ ಬಂದಂತಹ ಯಾವುದೇ ಒಂದು ಕವಿತೆಯನ್ನು, ಭಾವನೆಯನ್ನು ಕವಿತೆ ರೂಪದಲ್ಲಿ ಹೊರ ಹಾಕ್ತಿದ್ದಾನಂದ್ರೆ ಅವಾಗ ಅಂತಹ ಪರಿಸ್ಥಿತಿ ಇತ್ತು. ಆದ್ರೆ ಇಲ್ಲೊಬ್ಬ ಕವಿ ಏನು ಮಾಡಿಬಿಟ್ರು, ತನ್ನ ಪ್ರಾಸವನ್ನು ಬಿಟ್ಟು ನಾ ಬರಿತಾ ಇದ್ದೇನೆ ಅಂದ್ರೆ ಅಂದಿನ ಕಾಲದಲ್ಲಿ ಕ್ರಾಂತಿಕಾರಿಕ ಘೋಷಣೆ ಹೌದು ಅಂತ ಹೇಳ್ತಾರೆ. ನೋಡಿ, ಹಂಗೆ ಮಾಡಿದವರು ಯಾರಪ್ಪ ಅಂದ್ರೆ ನಾನು ಪ್ರಾಸವನ್ನೇ ಬಿಟ್ಟು ಬರಿತಾ ಇದ್ದೀನಿ ಅಂಥೇಳಿ ಪ್ರಾರಂಭ ಮಾಡಿದವರು ಯಾರು? ನಮ್ಮ ಮಂಜೇಶ್ವರ ಗೋವಿಂದ ಪೈರವರು. ಮಂಜೇಶ್ವರ ಗೋವಿಂದ ಪೈಗಳು ಮೊದಲ ಬಾರಿಗೆ ಕನ್ನಡದಲ್ಲಿ ಪ್ರಾಸವನ್ನು ಬಿಟ್ಟು ಬರೆಯುವ ಧೈರ್ಯ ತೋರಿದರು. ನೋಡಿ ಇಷ್ಟೊಂದು ಹರಸಾಹಸ ಮಾಡಿರ್ತಕ್ಕಂತಹ ಗೋವಿಂದ ಪೈಗಳು ಏನು ಮಾಡ್ತಾರೆ ಅಂದ್ರೆ ಮೊದಲ ಬಾರಿಗೆ ಪ್ರಪ್ರಥಮ ಇವರು ಕನ್ನಡದಲ್ಲಿ ಪ್ರಾಸವನ್ನು ಬಿಟ್ಟು ಬರೆಯತಕ್ಕಂಥ ಒಂದು ಧೈರ್ಯವನ್ನು ಮಾಡ್ತಾರೆ. ಅವರು ಹಾಗೆ ಬಿಟ್ಟಿದ್ದು ಅಂತ್ಯಪ್ರಾಸವೇನನ್ನು ಅಲ್ಲ, ಕೇವಲ ಆದಿಪ್ರಾಸವನ್ನಷ್ಟೇ. ನೋಡಿ, ಅವರು ಆಗ ಅಂತ್ಯಪ್ರಾಸವನ್ನು ಬಿಟ್ಟು ಬರಲೇನು ಮಾಡಲಿಲ್ಲ. ಅವರು ಕೇವಲ ಯಾವ್ದು ಮಾಡಿದ್ರು ಅದು ಕೊನೆಯದಾಗಿ ಬರ್ತಕ್ಕಂಥ ಕಾವ್ಯದ ಕೊನೆಯದಲ್ಲಿ ಬರ್ತಕ್ಕಂತಹ ಪದಗಳನ್ನು ಬಿಟ್ಟು ಬರಲಿಕ್ಕೆಲ್ಲ, ಕಾವ್ಯದ ಮೊದಲಿಗೆ ಏನು ಬರ್ತಾವಲ್ಲ ಅದನ್ನು ಆದಿಪ್ರಾಸವನ್ನು ಬಿಟ್ಟು ಬರಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆದರೆ ಅದೊಂದೇ ಕಾರಣಕ್ಕೆ ಅವರನ್ನು ತುಚ್ಛವಾಗಿ ನೋಡಿದ ಪಂಡಿತರು ಇದ್ದರು. ನೋಡಿ ಗೋವಿಂದ ಪೈರವರು ಕಾವ್ಯದಲ್ಲಿ ಇವರು ಆದಿಪ್ರಾಸವನ್ನು ಬಿಟ್ಟು ಬರೋದು ಕೇವಲ ಅಂತ್ಯಪ್ರಾಸ ಇತ್ತು. ಆದರೂ ಕೂಡ ಇವರನ್ನು ತುಚ್ಛವಾಗಿ ಅಂದರೆ ಕೀಳಾಗಿ ನೋಡಿದಂತಹ ಪಂಡಿತರು ಕೂಡ ಇದ್ದರು. ಪ್ರಾಸ ಬಿಟ್ಟು ಬರೆಯುವುದು ಕಾವ್ಯವೇ ಅಲ್ಲ ಎಂದು ಕೆಲವು ವಿದ್ವಾಂಸರು ನಿರ್ಣಯ ಹೊರಡಿಸಿ ಗೋವಿಂದ ಪೈಗಳನ್ನು ಕವಿಗಣದಿಂದ ಹೊರಗಿಟ್ಟಿದ್ದು ಉಂಟು. ನೋಡಿ, ಇವರು ಕೆಲವೊಂದು ವಿದ್ವಾಂಸರು ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾರೆ. ಪ್ರಾಸ ಬಿಟ್ಟು ಬರೆಯೋದಾದ ಎಂಥ ಕಾವ್ಯ? ಪ್ರಾಸ ಇದ್ದರೆ ತಾನೇ ಅದು ಚೆನ್ನಾಗಿರ್ತಕ್ಕಂಥ ಕಾವ್ಯ, ಕವಿತೆ. ನೀವು ಪ್ರಾಸನೇ ಬರ್ತಾ ಇಲ್ಲ, ಪ್ರಾಸ ಬಿಟ್ಟು ಬರಿತಾ ಇರೋದೊಂದು ಕಾವ್ಯವೇ ಅಲ್ಲ ಅಂತೇಳಿ ಇವ್ರೇನು ಕವಿಗಳ ಒಂದು ಸಮೂಹ ಏನಿತ್ತಲ್ಲ ಅದರಿಂದ ಇವರನ್ನು ಹೊರಗೆ ಇಟ್ರಂತ. ಯಾರನ್ನ? ಮಂಜೇಶ್ವರ ಗೋವಿಂದ ಅಪ್ಪೈಗಳನ್ನು. ಇವ್ರನ್ನ ಏನು ಮಾಡಿರಪ್ಪ, ಕೆಲವೊಂದು ಕವಿ ಗುಂಪಿನಿಂದ ಇವ್ರನ್ನ ಕೆಲವೊಂದು ವಿದ್ವಾಂಸರು ಅಥವಾ ಏನು ಹೊರಗಡೆ ಇಟ್ರಲ್ಲ, ಅವಾಗ ಇವರು ಅನಂತರದ ದಿನಗಳಲ್ಲಿ ಕವಿಗಳು ಪ್ರಾಸವನ್ನು ಗಟ್ಟಿ ಧೈರ್ಯದಿಂದ ಬಿಟ್ಟು ಕಾವ್ಯವನ್ನು ತೊಡಗಿದರು. ನೋಡಿ, ಇವರು ಮೊದಲಿಗೆ ನೋಡಿ ಕೆಲವೊಂದು ಕವಿತೆಗಳಲ್ಲಿ ಪ್ರಾಸಗಳನ್ನ ಇಡ್ತಾಯಿದ್ರು, ಇನ್ನು ಕೆಲವೊಂದು ಕವಿತೆಗಳಲ್ಲಿ ಪ್ರಾಸಗಳನ್ನ ಇಡ್ತಾ ಇರಲಿಲ್ಲ. ಆದರೆ ಸ್ವಲ್ಪ ದಿನ ಆದಮೇಲೆ ಇವರು ತಮ್ಮ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ನಾನು ಪ್ರಾಸವನ್ನು ಬಿಟ್ಟೆ ನಾನು ಏನು ಮಾಡ್ತೀನಿ, ಕವಿತೆಯನ್ನು ಕಾವ್ಯವನ್ನು ರಚನೆ ಮಾಡ್ತೀನಿ ಅಂಥೇಳಿ ಪ್ರಾರಂಭವನ್ನು ಮಾಡಿದರು. ನವ್ಯ ಕಾವ್ಯವೆಂಬ ಪ್ರಕಾರ ಪ್ರಾರಂಭವಾದ ಮೇಲೆ ಅಂತ್ಯಪ್ರಾಸವನ್ನು ಕೈ ಬಿಡಲಾಯಿತು. ಇವಾಗ ಕನ್ನಡದಲ್ಲಿ ನಾವು ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ನೋಡ್ತೀವಿ. ಹೊಸಗನ್ನಡದಲ್ಲಿ ನವ್ಯ, ನವೋದಯ, ಪ್ರಗತಿಶೀಲ, ದಲಿತ ಬಂಡಾಯ ಕಾವ್ಯ ಅಂಥೇಳಿ ಏನು ನೋಡ್ತೀವಿ. ಹೀಗಾಗಿ ಅಂಥ ಪ್ರಕಾರಗಳಲ್ಲಿ ನವ್ಯ ಕಾವ್ಯವೆಂಬಂಥ ಒಂದು ಪ್ರಕಾರ ಏನು ಪ್ರಾರಂಭವಾಯಿತಲ್ಲ ಅದು ಹುಟ್ಕೊಂಡ ಮೇಲೆ ಅಂತ್ಯಪ್ರಾಸವನ್ನು ಕೂಡ ಸಂಪೂರ್ಣವಾಗಿ ಕೈ ಬಿಡಲಾಯಿತು. ಸ್ವಚ್ಛಂದಲಯ ಎಂಬ ಹೊಸ ಅಂಶವು ಕಾಣಿಸಿಕೊಂಡಿತು. ನೋಡಿ, ಆಗ ಸ್ವಚ್ಛಂದವಾದಂತಹ ಲಯ ಅಂದರೆ ಶ್ರುತಿ ಅನ್ನುವಂಥ ಅಂಶ ಏನಾಯಿತು, ಕಾಣಿಸಿಕೊಂಡಿತ್ತು. ಕಾವ್ಯಕ್ಕೆ ಬೇಕಿರುವುದು ಪ್ರಾಸವಾಗಲಿ, ಶಬ್ದ ಚಮತ್ಕಾರವಾಗಲಿ, ಛಂದಸ್ಸಾಗಲಿ ಅಲ್ಲ, ಅಲ್ಲಿ ಭಾವವೇ ಮುಖ್ಯ ಎಂಬ ತರ್ಕ ಮುಂದೆ ಬಂತು. ನೋಡಿ, ಕಾವ್ಯವನ್ನು ರಚನೆ ಮಾಡಬೇಕಂತಂದ್ರೆ ಅದಕ್ಕೆ ಪ್ರಾಸ ಅನ್ನುವಂಥ ಒಂದು ಶಬ್ದ ಚಮತ್ಕಾರ ಆಗಲಿ ಅಥವಾ ಛಂದಸ್ಸಾಗಲಿ ಅನ್ನುವಂಥದ್ದು ಯಾವುದೂ ಮ್ಯಾಟ್ರೇ ಆಗೋದಿಲ್ಲ. ಅಲ್ಲಿ ಭಾವನೆ ಇರಬೇಕು ಅನ್ನುವಂಥ ಒಂದು ತಿಳುವಳಿಕೆ ಏನಂತೂ ಬಂತಂತ. ಕವಿತೆ ಅರ್ಥವಾಗುವಂತಿರಬೇಕು ಎಂದು ಒಂದು ಬಣ ವಾದಿಸಿದರೆ ಕವಿತೆ ಅರ್ಥವತ್ತಾಗಿರಬೇಕು ಎಂದು ಇನ್ನೊಂದು ಬಣ ವಾದಿಸಿತು. ನೋಡಿ,
ಬಣ ಅಂದರೆ ಗುಂಪು, ಹೌದಾ. ಒಂದು ಕವಿಗಳ ಗುಂಪು ಏನು ಹೇಳಿತು, ಕವಿತೆ ಅರ್ಥವಾಗುವಂತಿರಬೇಕು. ಅಂದರೆ ಅದಕ್ಕೆ ಯಾವುದೇ ಶಬ್ದ ಚಮತ್ಕಾರ ಆಗಲಿ ಛಂದಸ್ಸಾಗಲಿ ಅಂತೇನಿಲ್ಲ. ಓದಿದ ತಕ್ಷಣ ಏನಾಗಬೇಕು, ಆ ಕಾವ್ಯ ಅಥವಾ ಆ ಕವಿತೆ ಎಲ್ಲರಿಗೂ ಅರ್ಥ ಆಗಿರಬೇಕು ಅಂತ ಒಂದು ಗುಂಪು ವಾದಿಸಿದ್ರೆ, ಇನ್ನೊಂದು ಗುಂಪು ಕವಿತೆ ಅರ್ಥವತ್ತಾಗಿರಬೇಕು ಅಂತಂದರೆ ನಮಗದು ಓದಿದ ತಕ್ಷಣ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಛಂದಸ್ಸಿನ ನಿಯಮಗಳನ್ನು ಒಳಗೊಂಡಿರಬೇಕು, ಸ್ವಚ್ಛಂದವಾದಂತಹ ಲಯಗಳನ್ನು ಒಳಗೊಂಡಿರಬೇಕು, ಅಂದರೆ ಶ್ರುತಿಯನ್ನು ಒಳಗೊಂಡಿರಬೇಕು, ಆಮೇಲೆ ಅದು ಶಬ್ದ ಚಮತ್ಕಾರ ಆಗಿರಬೇಕು ಅಂತೇಳಿ ಏನು ಮಾಡಿದರು, ಇನ್ನೊಂದು ಗುಂಪು ವಾದವನ್ನು ಮಾಡ್ತಂತೆ. ಕಳೆದ 150 ವರ್ಷಗಳಲ್ಲಿ ಕವಿತೆಯು ಬಗೆ ಬಗೆಯ ರೂಪ, ವಿನ್ಯಾಸ, ಧೋರಣೆಯನ್ನು ತಳೆದಿದ್ದನ್ನು ನಾವು ನೋಡುತ್ತೇವೆ. ಈ ನಾವು ಕಳೆದಕ್ಕಂತಹ 150 ವರ್ಷಗಳಲ್ಲಿ ಕಾವ್ಯ ಅಥವಾ ಕವಿತೆ ಅನ್ನೋದು ಹಲವಾರು ರೀತಿಯಾದಂತಹ ವಿಧ ವಿಧವಾಗಿರ್ತಕ್ಕಂತಹ ಬಗೆ ಬಗೆಯಾಗಿರ್ತಂಥ ರೂಪಗಳನ್ನು, ವಿನ್ಯಾಸಗಳನ್ನು ನಾವು ಕಳೆದದ್ದನ್ನು ನಾವು ನೋಡ್ತೀವಿ, ಅಂದರೆ ತಳೆದದ್ದನ್ನು ನಾವು ನೋಡ್ತೇವೆ. ರಾಷ್ಟ್ರಕವಿ ಗೋವಿಂದ ಪೈಗಳು ತಾವು ಪ್ರಾಸ ಬಿಟ್ಟು ಕವಿತೆಯನ್ನು ಬರೆದ ಪ್ರಸಂಗವನ್ನು ಉಲ್ಲೇಖಿಸುತ್ತಲೇ ತಮ್ಮ ಈ ಕಾವ್ಯದ ಕುರಿತು ಆಸಕ್ತಿ ಬೆಳೆದ ಬಗೆಯನ್ನು ಇಲ್ಲಿ ವಿವರಿಸಿದ್ದಾರೆ. ನೋಡಿ, ಇಲ್ಲಿ ಪಾಠವನ್ನು ಬರೆದು ಓದ್ತಾ ಹೋದಂಗೆ ಅವರು ಕವಿತೆಯನ್ನು ಪ್ರಾಸ ಬಿಟ್ಟು ಯಾವ ರೀತಿಯಾಗಿ ಕವಿತೆಗಳನ್ನು ರಚನೆಯನ್ನು ಮಾಡಿದರು, ಅದೇ ರೀತಿಯಾಗಿ ಅವರಿಗೆ ತಮಗೆ ಕಾವ್ಯದಲ್ಲಿ ಹೇಗೆ ಆಸಕ್ತಿ ಮೂಡಿತು ಅನ್ನುವಂಥದ್ದನ್ನು ಈ ಪಾಠದಲ್ಲಿ ನಾವು ನೋಡ್ಬೋದು. ಮಕ್ಕಳೇ, ಯಾರೆಲ್ಲ ಪಠ್ಯಪುಸ್ತಕವನ್ನು ತೆರೆದಿಲ್ಲ ಮತ್ತೊಮ್ಮೆ ಹೇಳ್ತಾನೆ, ಎಲ್ಲರೂ ಪಠ್ಯಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ, ಪಾಠವನ್ನು ಪ್ರಾರಂಭ ಮಾಡೋಣ. ಜಯ ಸಂವತ್ಸರದ ಮಾಘ ಮಾಸದ ಕೊನೆಯ ವಾರ. ಜಯ ಸಂವತ್ಸರ ಅಂತಂದ್ರೇನು, 60 ಸಂವತ್ಸರಗಳು, ಅದರಲ್ಲಿ ಜಯ ಸಂವತ್ಸರವನ್ನು ಮಾಘ ಮಾಸದ ಕೊನೆಯ ವಾರ, ಅಂದರೆ ನಾವು ಲಾಸ್ಟ್ ವೀಕ್ ಅಂತ ಏನು ಹೇಳ್ತೀವಲ್ಲ ಅದು 1895 ಇಸವಿಯ ಫೆಬ್ರವರಿ ತಿಂಗಳಿನದು ಕೊನೆಯ ವಾರ. ಮಂಗಳೂರಿನಲ್ಲಿ ನಮ್ಮ ಮನೆಯಲ್ಲಿ ತಮ್ಮನ ನೂಲು ಮದುವೆಗೆ ಸಮೀಪಿಸಿದೆ. ನೋಡಿ, 1895 ಇಸವಿ ಒಳಗೆ ಫೆಬ್ರವರಿ ತಿಂಗಳ ಕೊನೆಯ ವಾರ, ಅಂದರೆ ಲಾಸ್ಟ್ ವೀಕ್ ಒಳಗೆ ಮಂಗಳೂರಿನಲ್ಲಿ, ನೋಡಿ ಲೇಖಕರು ಎಲ್ಲಿದ್ದಾರೆ, ತಮ್ಮ ಊರಾಗಿರ್ತಕ್ಕಂಥ ಮಂಗಳೂರು ಒಳಗದಾರ. ಲೇಖಕರು ಇನ್ನೂ ತುಂಬ ಚಿಕ್ಕವರಿದ್ದಾರೆ. ನಮ್ಮ ಮನೆಯಲ್ಲಿ ತಮ್ಮನ ನೂಲು ಮದುವೆಗೆ ಸಮೀಪಿಸಿದೆ. ಮಂಗಳೂರಲ್ಲಿರ್ತಕ್ಕಂತಹ ಅವರ ಮನೆಯಲ್ಲಿ ಲೇಖಕರು ಏನು ಮಾಡಿದ್ರು, ನೂಲು ಮದುವೆ ಅಂದರೆ ಉಪನಯನ ಮಾಡುವಂತಹ ಒಂದು ಕಾರ್ಯ. ಆ ಕಾರ್ಯಕ್ಕಂದ್ರೆ ಈಗ ಮದುವೆಯಲ್ಲಿ ಚಪ್ಪರವನ್ನು ಹಾಕುವುದಾಗಲಿ ಅಥವಾ ಎಲ್ಲ ರೀತಿ ತಳಿರು ತೋರಣ ಮಂಟಪ ಎಲ್ಲವನ್ನು ಮಾಡ್ತಾರಲ್ಲ ಆ ರೀತಿ ಮಾಡೋದಾಗಲಿ ಮಾಡ್ತಾರೆ. ಹಾಗಾಗಿ ಅದೇ ರೀತಿ ಮದುವೆ ಥರನೇ ಅವ್ರು ಏನು ಮಾಡ್ತಾರೆ, ಎಲ್ಲವನ್ನು ರೆಡಿಯನ್ನು ಮಾಡ್ತಾರೆ. ಹೀಗಾಗಿ ಚಪ್ಪರ ಹಾಕಿದೆ. ನೋಡಿ, ಅವರ ನೂಲು ಮದುವೆಗೆ ಇವರು ಹೋಗಿ ಏನು ಮಾಡಿದ್ರು, ಚಪ್ಪರವನ್ನು ಹಾಕಿದ್ರು. ಅವಾಗ ಅವರು ಚಪ್ರವನ್ನು ಎಲ್ಲ ಹಾಕಿದಿತ್ತು. ಫೆಬ್ರವರಿಯಲ್ಲಿ ಎಂದೂ ಇಲ್ಲದ ಮಳೆ ಜಿನುಗುತ್ತಿದೆ. ನೋಡಿ, ಸಾಮಾನ್ಯವಾಗಿ ಜೂನು ಜುಲೈ ತಿಂಗಳಲ್ಲಿ ಹೆಚ್ಚಾಗಿ ಮಳೆಯನ್ನು ಆಗೋದನ್ನು ಕಾಣ್ತೀವಿ. ಆದರೆ ಫೆಬ್ರವರಿಯಲ್ಲಿ ಏನಾಯ್ತಪ್ಪ ಅಂದರೆ ಯಾವಾಗೂ ಮಳೆ ಆಗದಿದ್ದು ಆಗ ಜಿಟಿ ಅಂತ ಮಳೆ ಪ್ರಾರಂಭವಾಗಿತ್ತು. ಅಂದು ಶನಿವಾರವೋ ರವಿವಾರವೋ ಅಥವಾ ಪ್ರಾಯಶಃ ಶಿವರಾತ್ರಿಯೋ ಹೇಗೋ ಸಾಲೆ ಇಲ್ಲದ ದಿನ. ನೋಡಿ, ನಮ್ಮ ಲೇಖಕರು ತಮ್ಮ ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಅವರಿಗೆ ಅವತ್ತು ಯಾವ ವಾರ ಅಂಥೇಳಿ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ. ವಿಶೇಷವಾಗಿ ಫೆಬ್ರವರಿಯಲ್ಲೇ ಶಿವರಾತ್ರಿ ಬರುತ್ತಲ್ವ, ಹೀಗಾಗಿ ಅವ್ರು ಶನಿವಾರ ಇತ್ತೋ ಅಥವಾ ರವಿವಾರ ಇತ್ತೋ ಇಲ್ಲ ಬಹುಶಃ ಶಿವರಾತ್ರಿ ಇದ್ದಂಗಿತ್ತು, ನಂಗೆ ನೆನಪಿಲ್ಲ, ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ. ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಾರೆ. ನೋಡಿ, ಅಲ್ಲಿ ಒಂದು ಕಡೆ ಆ ಚಪ್ಪರ ಒಳಗೆ ಏನು ಹಾಕಿದ್ರಲ್ಲ ಮಂಟಪದೊಳಗೆ ಒಂದು ಕಡೆ ಲಡ್ಡು ಅಂದರೆ ಉಂಡಿ, ಅವುಗಳನ್ನ ಕಟ್ಲಿಕ್ಕತ್ತಾರ. ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಾರೆ. ಮಂಡಿಗೆಗಳಂದರೆ ಚಪಾತಿ ಥರ ಮಾಡ್ತಕ್ಕಂಥ ಒಂದು ಸಿಹಿಯಾದಂಥ ಒಂದು ಖಾದ್ಯ, ಅದರ ಮೇಲೆ ಸಕ್ರೆ ಪೌಡ್ರ್ ಅದು ಹಾಕಿ ಅದನ್ನು ತವಾ ಒಳಗಿಟ್ಟು ಬೇಯಿಸ್ತಾರೆ. ಅದಕ್ಕೆ ನಾವೇನಂತೀವಿ ಸುರಳಿ ಹೋಳಿಗೆ ಅಂತಲೂ ಕೂಡ ಒಂದೊಂದು ಕಡೆ ಅದನ್ನು ಕರೀತಾರೆ. ಹೀಗಾಗಿ ಮಂಡಿಗೆಗಳನ್ನು ಮಾಡ್ತಾರೆ. ಸಿಹಿಯಾಗಿರ್ತಕ್ಕಂತಹ ಒಂದು ಕಡೆ ಲಡ್ಡುಗಳನ್ನು ಅಂದರೆ ಉಂಡಿಗಳನ್ನು ಕಟ್ತಾ ಇದ್ದಾರೆ, ಇನ್ನೊಂದು ಕಡೆ ಮಂಡಿಗೆಗಳನ್ನು ಮಾಡಕತ್ತಾರೆ. ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಾರೆ. ಸೇವಿಗೆ ಅಂತಂದ್ರೆ ಶಾವಿಗೆ ಮಕ್ಕಳೇ. ಒಂದು ಕಡೆ ಇನ್ನೊಂದು ಕಡೆ ಏನು ಮಾಡ್ತಾರೆ, ಶಾವಿಗೆಯನ್ನು ಮಾಡಕತ್ತಾರೆ. ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲ. ನೋಡಿ, ಜೋಳದ ಗದ್ದೆ ಒಳಗೆ ಅಂದರೆ ಏನದ ಹೊಲದಲ್ಲಿ ಗಿಳಿಗಳು ಏನು ಮಾಡ್ತಿರ್ತಾವ, ಕೋಲಾಹಲ ಎಬ್ಬಿಸಿರ್ತಾವೆ. ಯಾಕಪ್ಪ ಅಂದ್ರೆ ಆ ಜೋಳದ ಕಾಳುಗಳನ್ನ ತಿನ್ಲಿಕ್ಕೆ ಅವೇನು ಮಾಡ್ತಿರ್ತಾವೆ, ಬರ್ತಿರ್ತಾವೆ. ಹೀಗಾಗಿ ಅದೇ ರೀತಿಯಾಗಿ ಚಪ್ಪರ ತುಂಬೆಲ್ಲ ಏನಾಗತೈತಿ, ಗಿಳಿಗಳು ಯಾವ ರೀತಿಯಾಗಿ ಸಪ್ಪಳ ಅಥವಾ ಸೌಂಡನ್ನು ಮಾಡ್ತಾರಲ್ಲ ಅದೇ ರೀತಿ ಚಪ್ಪರ ತುಂಬೆಲ್ಲ ಏನೈತಿ ಅಲ್ಲಿ ಬಂದಿರ್ತಕ್ಕಂತಹ ಜನರು ಏನು ಮಾಡ್ತಾರೆ, ಗದ್ದಲವನ್ನು ಮಾಡಕತ್ತಾರ. ಆ ನಡುವೆ ಕುಗ್ಗಿದ ಕೊರಳಲ್ಲಿ ಇದೊಂದು ಹಾಡು ಕೇಳಿಸಿತು. ನೋಡಿ, ಅಂತಹ ಚಪ್ಪರದೊಳಗೆ ನಡ್ತಿರ್ತಕ್ಕಂತಹ ಗದ್ದಲೊಳಗನ ಒಂದು ಮೆಲುವು ಧ್ವನಿಯಲ್ಲಿ ಏನಾಯ್ತಪ್ಪ, ಅಲ್ಲಿ ಒಂದು ಹಾಡು ಕೇಳಿಸ್ತಾಕತ್ತೈತಿ. ಯಾವುದಪ್ಪ ಅದು ಹಾಡು ಅಂತಂದ್ರೆ, ಅಡವಿಗೆ ಪೋಪೆರಣೆ ಕಂದಯ್ಯ
ಅಡವಿಯೊಳಗೆ ಬಲು ಕಡುಕೂಳ ಮೃಗಗಳು ಬಿಡದೆ ಬಾಧಿಪವು ನಿನ್ನ. ನೋಡಿ, ಅಡವಿ ಅಂತಂದರೆ ಕಾಡು, ವನ, ಅರಣ್ಯ ಅಂತ ಹೇಳ್ಬೋದು. ಅಡವಿಗೆ ಹೋಗುವೆ ಯಾಕಂದ, ರೆನೆ ಅಂತಂದ್ರೆ ಕರಿ ಅಂದ್ರೆ ಆನೆ ಅಂತ ಹೇಳ್ಬೋದು ನಾವು. ಅಡವಿಗೆ ಹೋಗಬೇಕಂದ ಅಲ್ಲಿಂತ ದೊಡ್ಡ ದೊಡ್ಡ ಆನೆಗಳಿರ್ತಾವ, ಕಾಡು ಪ್ರಾಣಿಗಳಿರ್ತಾವ. ಅಡವಿಯೊಳಗೆ ಬಲು ಕಡುಕೂಳ ಮೃಗಗಳು, ಅಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಮೃಗಗಳಿರ್ತಾವ ಅಡವಿಯೊಳಗೆ. ಬಿಡದೆ ಬಾದೀಪವು ನಿನ್ನ. ಬಾದೀಪವು ಅಂತಂದ್ರೇನು, ತೊಂದರೆಯನ್ನು ಕೊಡ್ತಾವ. ನೀನು ಅಡವಿಯೊಳಗೆ ಹೋಗ್ಬಿಟ್ಟಂದ್ರೆ ಅಲ್ಲಿ ಅಡವಿಯೊಳಗೆ ಅಂತಂದ್ರೆ ಆ ಕಾಡಿನೊಳಗೆ ಹಲವಾರು ರೀತಿಯಾದಂತಹ ದೊಡ್ಡ ದೊಡ್ಡ ಕಡುಕೂಳಾಗಿರ್ತಕ್ಕಂತಹ ಪ್ರಾಣಿಗಳಿರ್ತಾವ. ಅವು ನಿನಗೇನು ಮಾಡ್ತಾವ, ತೊಂದರೆಯನ್ನು ಉಂಟು ಮಾಡ್ತಾವ ಅಂಥೇಳಿ ಈ ರೀತಿಯಾಗಿ ಈ ಹಾಡು ಯಾರ ಕಿವಿಗೆ ಬಿತ್ತು ಮಕ್ಕಳೇ? ಲೇಖಕರ ಕಿವಿಗೆ ಒಂದು ಮೆಲುವು ಧ್ವನಿಯಲ್ಲಿ ಈ ಹಾಡು ಬಿತ್ತು. ಅವಾಗ ಆ ಲೇಖಕರು ಸುಮಾರು ಅಂದಾಜು ಒಂದು 11 12 13 ವರ್ಷದವರು ಆಗಿರ್ಬಹುದೇನೋ. ಅವಾಗ ಈ ಹಾಡು ಅವರಿಗೆ ಕೇಳಿಸ್ತು. ಮುಂದೇನಾಯ್ತು ನೋಡಿ. ಹಾಗೆ ನನಗೆ ಏನಾಯಿತೋ ಏನು ತೋಚಿತೋ ದೇವರೇ ಬಲ್ಲ. ನೋಡಿ, ಅವ್ರು ಏನು ಹಾಡನ್ನು ಕೇಳ್ತಾ ಇದ್ರಲ್ಲ, ಲೇಖಕರು ಹಾಡನ್ನು ಕೇಳ್ತಿರುವಂಥ ಬರದಲ್ಲಿ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ. ಮತ್ತೆ ಚಪ್ಪರದ ಗೌಜು ನನಗೆ ಕೇಳಿಸಲಿಲ್ಲ. ಆ ಚಪ್ಪರದಲ್ಲಿ ಏನು ಗದ್ದಲ ಗಲಾಟೆ ಏನೋ ನಡೀತಾ ಇತ್ತಲ್ಲ, ಅದೇನೋ ಅವ್ರಿಗೆ ಕೇಳಿಸ್ಲೇ ಇಲ್ಲ. ನೆಟ್ಟಗೆ ಹೋದೆ. ನೋಡಿ, ಅಂದರೆ ಸೀದಾ ಹೋಗ್ತಾರಂತ, ಸ್ಟ್ರೈಟಾಗಿ ಹೋಗ್ತಾರಂತ. ಅಭ್ಯಾಸದ ಪುಸ್ತಕವನ್ನು ಹಿಡಿದೆ. ನೋಡಿ, ಅವರು ಸೀದಾ ಹೋಗಿ ತಮ್ಮ ರೂಮಿಗೆ ಹೋಗ್ತಾರೆ, ತಮ್ಮ ಕೊಠಡಿಗೆ ಹೋಗಿ ಅಲ್ಲೇನು ಮಾಡ್ರು, ಒಂದು ಅಭ್ಯಾಸವನ್ನು ಪುಸ್ತಕವನ್ನು ತೆಗೆದುಕೊಳ್ತಾರೆ. ಬರೆಯತೊಡಗಿದೆ. ನೋಡಿ, ಬರಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇಂದಿನ ಮಾತಿನಲ್ಲಿ ಏಕಾಂಕ ನಾಟಕ ಎನ್ನಬಹುದಾದ ಒಂದು ನಾಟಕವನ್ನು ಇಡೀ ಹೊತ್ತಿನೊಳಗೆ ಬರೆದು ಮುಗಿಸಿದೆ. ನೋಡಿ, ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಅಂಕವನ್ನುಳ್ಳಂತಹ ಒಂದು ನಾಟಕವನ್ನು ಸಾಯಂಕಾಲದೊಳಗೆ ಬರೆದು ಮುಗಿಸಿಬಿಟ್ರು. ಅದಾದ 2-3 ದಿನಗಳಲ್ಲಿ ಅಂತಹದೇ ಮತ್ತೊಂದು ನಾಟಕವನ್ನು ಬರೆಯ ಹತ್ತಿದೆ. ನೋಡಿ, ಮೊದಲೇದು ಒಂದು ನಾಟಕವನ್ನು, ಏಕಾಂಕ ನಾಟಕವನ್ನು ಅವ್ರು ಫಿನಿಷ್ ಮಾಡಿಬಿಟ್ಟಿದ್ರು, ಆಲ್ರೆಡಿ ಬರೆದು ಮುಗಿಸ್ಬಿಟ್ಟಿದ್ರು. ಅಂಥದ್ದೇ ಮತ್ತೊಂದು ನಾಟಕವನ್ನು 2-3 ದಿನಗಳು ಬಿಟ್ಟು ಅವರು ಬರಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆದರೂ ಅದನ್ನು ಕೊನೆಗೆ ಮುಗಿಸಿಲ್ಲ. ನೋಡಿ, ಕೊನೆಗೂ ಕೂಡ ಅವ್ರು ಏನು ಮಾಡಿದ್ರಂತ ಅದನ್ನು ಮುಗಿಸ್ಲಿಕ್ಕೆ ಅವ್ರ ಕೈಯಿಂದ ಆಗಲೇ ಇಲ್ವಂತ. ಆ ನಾಟಕಗಳಲ್ಲಿ ಬರೇ ಮಾತು, ಹಾಡುಗಳಲ್ಲೇ ವೃತ್ತ ಕಂದಗಳು ಇಲ್ಲ. ನೋಡಿ, ಆ ನಾಟಕಗಳಲ್ಲಿ ಬರೇ ಮಾತುಗಳಿದ್ದವು, ಅವುಗಳಲ್ಲಿ ಯಾವುದೇ ವೃತ್ತ ಆಗಲಿ ಕಂದಗಳಾಗಲಿ ಯಾವುದೂ ಇರಲಿಲ್ಲ. 1 ಅಥವಾ 2 ನೋಟಗಳಲ್ಲಿ ಹೆಚ್ಚಿಗೆ ನೋಟಗಳು ಇಲ್ಲ. ನೋಡಿ, ಅವುಗಳಲ್ಲಿ ಯಾವುದೇ ಹೆಚ್ಚಾಗಿ ದೃಷ್ಟಿ ಬೀರುವಂತಹ ನೋಟಗಳು ಕೂಡ ಇರಲಿಲ್ಲ. ಅವಕ್ಕೆ ಹೆಸರಿಕ್ಕಲು ಇಲ್ಲ, ಅವಕ್ಕೆ ಯಾವುದೇ ರೀತಿಯಾದಂಥ ಒಂದು ಹೆಸರನ್ನು ಕೂಡ ಅವರು ಕೊಡಲಿಲ್ಲ ಅಂತ. ಮುಗಿಸಿದ ನಾಟಕದಲ್ಲಿ ತಾಯಿ ತಂದೆಯರ ಒಬ್ಬನೇ ಮಗನು ಕಾಡಿಗೆ ಹೋಗುತ್ತಾನೆ. ಹೋಗಬಾರದೆಂದು ಅವರು ಅಂಗಲಾಚಿ ಬೇಡುತ್ತಾರೆ. ನೋಡಿ, ಅವ್ರು ಏನು ನಾಟಕವನ್ನು ಮುಗಿಸಿದ್ರಲ್ಲ ಅದರೊಳಗೆ ತಾಯಿ ತಂದೆಯರ ಒಬ್ಬನೇ ಮಗ ಏನು ಮಾಡ್ತಾನ, ಕಾಡಿಗೆ ಹೋಗ್ತಾನಂತ. ಆಗ ಕಾಡಿಗೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಅವನ ತಂದೆ ತಾಯಿಗೂ ನೀ ಕಾಡಿಗೆ ಹೋಗ್ಬೇಡಪ್ಪ ಅಂತ ಅಂಗಲಾಚಿ ಆತನನ್ನು ಬೇಡ್ತಾರಂತ. ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಆ ನಾಟಕದಲ್ಲಿ ಏನಾಯಿತು, ಮಗ ಒಬ್ಬ ಇರ್ತಾನ, ಆತ ಕಾಡಿಗೆ ಹೋಗ್ತಿರ್ತಾನ, ಆತನ ತಂದೆ ತಾಯಿಗಳು ಅಂಗಲಾಚಿ ಬೇಡ್ತಾರೆ. ಅಂದ್ರೆ ನೀನು ಹೋಗ್ಬೇಡಪ್ಪ, ನಮಗೆ ಒಬ್ಬನೇ ಮಗ ಕಾಡಿಗೆ ಅನ್ನುವಂಥದ್ದು ಬರೆದಿದ್ರು. ಆಮೇಲಿನ ಕತೆ ಮರೆತು ಹೋಗಿದೆ. ಆಮೇಲೆ ಅದು ಏನಾಯ್ತಪ್ಪ, ಅದು ಕತೆ ಅವರಿಗೆ ಸಂಪೂರ್ಣವಾಗಿ ಮರೆತು ಹೋಗ್ಬಿಟ್ಟಿತ್ತಂತ. ಕೇಳಿದ ಹಾಡಿಗೂ ಬರೆದ ನಾಟಕಕ್ಕೂ ಭೇದವಿಷ್ಟೇ, ಅದು ತತ್ಸಮ ಇದು ತದ್ಭವ. ನೋಡಿ, ಅವ್ರೇನೆಲ್ಲ ಹಾಡನ್ನು ಏನು ಕೇಳಿದಾರಲ್ಲ ಅದೇ ಹಾಡನ್ನು ಇವರು ಕಥೆಯ ರೂಪದಲ್ಲಿ ಬರೆದಿದ್ರಂತ. ಹೀಗಾಗಿ ಅದು ತತ್ಸಮ ಇದು ತದ್ಭವ ಅಂತೆ ಅದು ಅನ್ನಿಸ್ತಂತ ಅವ್ರು ಹೇಳ್ತಿದ್ದಾರೆ. ಮುಗಿಸಿದ ನಾಟಕದ ಕತೆ ಇಳಿಯಷ್ಟಾದರೂ ನೆನಪಿಗೆ ಬಾರದು. ನೋಡಿ, ಮುಗಿಸಿದಂತಹ ನಾಟಕದ ಕತೆ ಸಾಕಷ್ಟು ಇದ್ದರೂ ಕೂಡ ಅದೇನಾಯ್ತಪ್ಪ ಅಂದ್ರೆ ಅವರಿಗೆ ನೆನಪಿಗೆ ಬರ್ತಾ ಇರಲಿಲ್ಲ. ಹೀಗೆ ಸಾಹಿತ್ಯ ಮಂದಿರದ ಹೊಸ್ತಿಲಲ್ಲಿ ಅಖಂಡವಾಗಿ ಎಡವಿದೆ. ನೋಡಿ, ಅವರು ಸಾಹಿತ್ಯ ಅಂದ್ರೆ ಆದಾಗ ಒಂದು 12-13 ವರ್ಷದ ಬಾಲಕನಾಗಿದ್ದರು. ಅವಾಗ ಅವರು ಆ ಹಾಡನ್ನು ಕೇಳ್ತಕ್ಕಂಥ ಹಾಡನ್ನು ಚಪ್ಪರದಲ್ಲಿ ಗದ್ದಲದಲ್ಲಿ ಕೇಳ್ತಕ್ಕಂಥ ಹಾಡನ್ನು ಏನು ಮಾಡಿದರು, ಕಥೆಯ ರೂಪದಲ್ಲಿ ಬರೆದಿದ್ರು. ಕಥೆಯ ರೂಪದಲ್ಲಿ ಬರೆದಿರುವಂಥ ಆ ಹಾಡನ್ನು ಅವರು ಆವಾಗ ಸಾಹಿತ್ಯ ಕ್ಷೇತ್ರ ಆಗಷ್ಟು ಅವ್ರು ಪಾದಾರ್ಪಣೆ ಮಾಡ್ತಾಯಿದ್ರು. ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಅವ್ರು ಏನು ಮಾಡಿಬಿಟ್ರು, ಎಡವಿ ಬಿಟ್ರಂತ. ಮುಚ್ಚು ಕದಕ್ಕೆ ಡಿಕ್ಕಿ ಹೊಡೆದೆ. ನೋಡಿ, ಕದ ಈಗ ಮುಚ್ಚಿರುವಂತಹ ಕದವನ್ನು ಹಾಕ್ತೀವಲ್ಲ, ನೋಡೋದೇ ನಾವು ಹೋಗಿ ಡಿಕ್ಕಿ ಹೊಡಿತೀವಲ್ಲ, ಅದೇ ರೀತಿಯಾಗಿ ಅವರು ಹೋಲಿಕೆಯನ್ನು ಮಾಡಿ ಹೇಳ್ತಾ ಇದ್ದಾರೆ ಇಲ್ಲಿ ಕವಿಗಳು. ಅಗುಳಿ ಇಲ್ಲದ ಬಾಗಿಲು ಹಾರಿತು ಒಳ ಹೊಕ್ಕೆ. ನೋಡಿ, ಅಗುಳಿ ಅಂತಂದ್ರೆ ಈಗೆಲ್ಲ ನೀವು ಹಳ್ಳಿ ಮನೆಗಳಲ್ಲಿ ನೋಡ್ಬೋದು, ಬಾಗಿಲ ಹಿಂದುಗಡೆ ಅದನ್ನು ಚಿಲಕ ಒಂದು ಉದ್ದಗೆ ಇರತ್ರಿ, ಅದಕ್ಕೆ ಚಿಲಕ ಅಂತಲೂ ಕೂಡ ಕರೀತಾರೆ. ಅಗುಳಿ ಅಂತೆ ಈ ಹಳೆ ಮನೆಗಳಲ್ಲಿ ನೀವು ಮಡಗಿನ ಮನೆ, ಅಡಿ ಮನೆ ಅಂತ ಕರಿತೀವಲ್ಲ, ಅಂಥ ಮನೆಗಳಲ್ಲಿ ಅಗುಳಿ ಅನ್ನೋದು ಹಳ್ಳಿಗಳಲ್ಲಿ ಹೆಚ್ಚಾಗಿ ಬಳಸುವಂತಹ ಪದ. ಈಗ ಅಗುಳಿ ಇಲ್ಲದ ಬಾಗಿಲು ಏನು ಮಾಡ್ತು, ಅವಾಗ ಇವ್ರು ಹೋಗಿ ಏನು ಕದಕ್ಕೇನು ಡಿಕ್ಕಿ ಹೊಡೆದ್ರು ಅಂತ ಹೇಳ್ತಾ ಇದ್ದಾರಲ್ಲ, ಅಂದ್ರೆ ಹೋಲಿಕೆಯನ್ನು ಮಾಡಿ ಹೇಳ್ತಾರೆ. ಅವಾಗ ನಾವು ಏನಾದರೂ ಕದ ನೋಡಲೇ ಡಿಕ್ಕಿ ಹೊಡೆದ್ರೆ ಹೇಗೆ ಹಿಂದೆ ಸರಿಯತ್ತಲ್ಲ, ಹಾಗೆ ಅವ್ರು ಏನು ಮಾಡೋದು ಸಾಹಿತ್ಯ ಕ್ಷೇತ್ರಕ್ಕೆ ಆಗ ತಾನೇ ಪಾದಾರ್ಪಣೆ ಮಾಡ್ತಾ ಇದ್ರು. ಅದು ಅವರಿಗೆ ಅವ್ರ ಜೀವಮಾನದಲ್ಲಿ ಮರೆಯಲಾರದಂಥ ಒಂದು ಘಟನೆ ಅಂತ ಹೇಳಿಕೆ ಹೊರಟಿದ್ದಾರೆ.
ನನ್ನ ಜೀವಮಾನದಲ್ಲಿ ಅದೊಂದು ಅಮೋಘ, ಅದನ್ನು ಅಮೋಘ ಅಂದರೆ ಘಟನೆ ಅಂತ ಹೇಳ್ಬೋದು. ಅದನ್ನು ನನ್ನ ಜೀವಮಾನದಲ್ಲಿ ಅದನ್ನು ನಾನು ಯಾವತ್ತಿಗೂ ಕೂಡ ಮರೆಯಲಾಗದಂತಹ ಒಂದು ಸುಂದರ ನೆನಪು, ಅದೊಂದು ಘಟನೆ ಅಂತ ಹೇಳ್ತಿದ್ದಾರೆ. ನೆನಪಿನಲ್ಲಿ ಹಚ್ಚೆ ಚುಚ್ಚಿದಂತಿರುವ ಆ ದಿನವನ್ನು ಎಂದಿಗೂ ಮರೆಯುವಂತಿಲ್ಲ. ನೋಡಿ, ಅವಾಗ ಏನವರು ಸ್ಟಾರ್ಟಿಂಗ್ದಲ್ಲಿ ಪ್ರಾರಂಭದಲ್ಲಿ ಬರೆದಿದ್ರಲ್ಲ ಕವಿಗಳು, ಲೇಖಕರು, ಅದು ಏನಾಯ್ತಪ್ಪ ಅಂದ್ರೆ ಹಚ್ಚೆಯನ್ನು ಹಾಕ್ತಾರೆ. ಹಚ್ಚೆ ಅಂತಂದ್ರೆ ನೀವು ಹಳ್ಳಿಗಳಲ್ಲಿ ಅದಕ್ಕೆ ಹಂಚಿ ಒಟ್ಟು ಅಂತ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಭಾಷೆಗಳಲ್ಲಿ ಕರೀತಾರೆ. ಹಚ್ಚೆ ಅಂತ ಕರೀತಾರೆ. ಅವಾಗ ಹೇಗೆ ಚುಚ್ಚುತ್ತೆ, ಹಚ್ಚೆ ಹಾಕಿದಾಗ ಅದು ಕೊನೆಯವರೆಗೂ ಆತ ವ್ಯಕ್ತಿ ಸಾಯುವವರೆಗೂ ಯಾವ ರೀತಿಯಾಗಿರುತ್ತಲ್ಲ ಅದೇ ರೀತಿಯಾಗಿ ನನ್ನ ಜೀವಮಾನದಲ್ಲಿ ಅದೊಂದು ಘಟನೆ, ನನ್ನ ಜೀವಮಾನ ನಾನು ಇರೋವರೆಗೂ ಅದೊಂದು ಘಟನೆಯನ್ನು ನಾನು ಯಾವತ್ತಿಗೂ ಮರೆಯೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಕವಿ ಮಂಜೇಶ್ವರ ಗೋವಿಂದ ಅಪ್ಪಯ್ಯರವರ ಲೇಖಕರ ಪರಿಚಯವನ್ನು, ಪ್ರವೇಶ ಭಾಗವನ್ನು ಹಾಗೂ ಪಾಠವನ್ನು ಇಲ್ಲಿವರೆಗೆ ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಮುಂದುವರೆದಂತಹ ಪಾಠವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ. ಇಲ್ಲಿವರೆಗೂ ನನ್ನ ಈ ಪಾಠ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ನಾನು ಭಾವಿಸ್ತಾ ನಾನು ಇಂದಿನ ತರಗತಿಯನ್ನು ಮುಗಿಸ್ತೇನೆ. ಇಲ್ಲಿವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.